ಹೊಸದುರ್ಗ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಯೋಗ ಸಭಾಂಗಣದಲ್ಲಿ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾಲಯ ಹಾಗೆ ಉಜಿರೆಯ ಯೋಗ ವಿಜ್ಞಾನ ಕಾಲೇಜ್ ಮತ್ತು ಪುಣೆಯ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ಸಂಸ್ಥೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಮಾತನಾಡಿ, ಇತ್ತೀಚೆಗೆ ನಾವುಗಳು ಹೆಚ್ಚು ಇಂಗ್ಲಿಷ್ ಚಿಕಿತ್ಸೆಗೆ ನಮ್ಮ ದೇಹವನ್ನ ಹೊಂದಾಣಿಕೆ ಮಾಡಿದ್ದೇವೆ. ಆದರೆ ನಮ್ಮ ಪ್ರಕೃತಿಯೇ ಒಂದು ವಿಸ್ಮಯದ ಚಿಕಿತ್ಸಾಲಯವಿದ್ದಂತೆ. ಪ್ರಕೃತಿಯ ಮಡಿಲಿನಲ್ಲಿ ಪೂರ್ವಜರ ಪದ್ಧತಿಯನ್ನು ಬಳಸಿದರೆ ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ ಎಂಬ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮನುಷ್ಯನಿಗೆ ಒಂದು ಜ್ವರ ಬರಲಿ, ಒಂದು ಮೈಕೈನೋವು ಬರಲಿ, ಒಂದು ತಲೆನೋವು ಬರಲಿ, ಹೋದ ತಕ್ಷಣ ಡಾಕ್ಟರ್ ಏನ್ ಮಾಡ್ತಾರೆ, ಮತ್ತೆ ಪೇಷಂಟ್ಗೂ ಅವ್ರಿಗೂ ಸಮಾಧಾನ ಇರಲ್ಲ. ಯಾವುದೇ ರೋಗಿಗೆ ಫಸ್ಟ್ ಒಂದಿನ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಜ್ವರ ಬಿಡ್ಲಿಲ್ಲ ಅಂತ ತಕ್ಷಣ ನೆಕ್ಸ್ಟ್ ಡಾಕ್ಟರ್ ಚೇಂಜ್ ಮಾಡ್ತಾರೆ. ಸೊ ಯಾವ ಡಾಕ್ಟರ್ ಬುದ್ಧಿವಂತ ಇರ್ತಾನೆ ಬಂದ ತಕ್ಷಣ ಯಾರು ಸ್ಟಿರಾಯ್ಡ್ ಕೊಟ್ಟು ವಾಸಿ ಮಾಡ್ತಾರೋ ಅವ್ರಿಗೆ ದೊಡ್ಡ ಡಾಕ್ಟರ್ ಆಗ್ಬಿಡ್ತಾನೆ. ಏನ್ ಹೇಳ್ರಿ, ಯಾರು ಸ್ಟಿರಾಯ್ಡ್ ಅವ್ರಿಗೆ ಗೊತ್ತಾಗಲ್ಲ. ಸಾರ್ವಜನಿಕರಿಗೆ ಏನ್ ಗೊತ್ತಿರುತ್ತೆ? ಇಂಜೆಕ್ಷನ್ ಲೋಡ್ ಮಾಡ್ಕೊಡ್ತಾರೆ, ಸ್ಟಿರಾಯ್ಡ್ ಕೊಟ್ಟರು, ಡೈಕ್ಲೋಫಿನ್ ಕೊಟ್ಟರು, ನ್ಯಾಪ್ರೋಸಿನ್ ಕೊಟ್ಟರು, ಏನ್ ಕೊಟ್ಟರು ಅವ್ರಿಗೆ ಏನ್ ಗೊತ್ತಿರುತ್ತೆ? ಅವ್ರು ಬಾರಿ ಒಳ್ಳೆ ಡಾಕ್ಟರ್ ಕಟ್ರಿ, ಇಂಜೆಕ್ಷನ್ ಕೊಟ್ಟ ತಕ್ಷಣ ರೋಗ ವಾಸಿ ಹೋಗ್ಬೋದು. 2 ದಿನ 3 ದಿನ ನನಗೆ ಏನ್ ಶಕ್ತಿ ಬಂತು ಗೊತ್ತಾ? ಇಲ್ಲಿಂದ ಅಲ್ಲಿ 100 ಕಿಲೋಮೀಟರ್ ಓಡೋ ಶಕ್ತಿ ಬಂತು ಅಂತ ಹೇಳ್ತಾರೆ. ಆದ್ರೆ 3 ದಿನ 4 ದಿನ ಆದ್ಮೇಲೆ ನಿಮ್ ಇಮ್ಯುನಿಟಿ ಎಷ್ಟು ಡೌನ್ ಆಗಿರುತ್ತೆ, ನಿಮ್ ರೋಗ ನಿರೋಧಕ ಶಕ್ತಿ ಎಷ್ಟು ಕಮ್ಮಿ ಆಗಿರುತ್ತೆ ಅನ್ನೋದು ನಿಮ್ಗೆ ತಿಳುವಳಿಕೆ ಇರಲ್ಲ. ಆ ಮೂಮೆಂಟ್ ಅಲ್ಲಿ ಅಷ್ಟೇ ಡಾಕ್ಟರ್ ನಿಮ್ಗೆ ದೊಡ್ಡದಾಗಿ ಕಾಣ್ತಾರೆ. ಹಾಗಾಗಿ ಪ್ರಕೃತಿ ಚಿಕಿತ್ಸೆ, ಸೊ ಪ್ರಕೃತಿ ಈ ಜಗತ್ತಲ್ಲಿ ಪ್ರಕೃತಿಯೇ ದೈವ. ಸೊ ಹಿಂದೆಲ್ಲ ನಮ್ಮ ಹಿರಿಯರು ಮತ್ತೆ ವಯಸ್ಸಾದವರು ಹೇಳ್ತಿದ್ರು, ಊಟ ಬಲ್ಲವನಿಗೆ ಏನಿರಲ್ಲ, ರೋಗ ಇರಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಯಾವ ಮನುಷ್ಯನಿಗೆ ಊಟ ಚೆನ್ನಾಗಿ ಗೊತ್ತಿದೆ, ಯಾವ್ದ್ರಲ್ಲಿ ಏನ್ ಅಂಶ ಇದೆ, ಏನ್ ತಿಂದ್ರೆ ನಮ್ಗೆ ಯಾವ ವಿಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ ಸಿಗುತ್ತೆ ಅನ್ನೋದು ನಿಮ್ಮ ಕಲ್ಪನೆ ಇದ್ರೆ ಆ ಮನುಷ್ಯನಿಗೆ ಯಾವುದೇ ರೀತಿ ಕಾಯಿಲೆ. ಸೊ ಅವೆಲ್ಲ ಜೀವನ ಶೈಲಿಗಳು ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಇದೆ. ಪ್ರಕೃತಿ ನಮ್ಗೆಲ್ಲವನ್ನೂ ಕೊಟ್ಟಿದೆ, ಆದ್ರೆ ಅದನ್ನ ಸರಿಯಾಗಿ ನಾವು ಬಳಕೆ ಮಾಡ್ತಿಲ್ಲ. ಸೊ ಪ್ರಕೃತಿಗೆ ಹೊಂದ್ಕೊಂಡು ನಾವು ನಮ್ಮ ಜೀವನ ಶೈಲಿನ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಒಂದು 100-150 ವರ್ಷಗಳ ಹಿಂದೆ ಸಕ್ಕರೆ ಕಾಯಿಲೆ ಬಂದಿದೆ ಮನುಷ್ಯನಿಗೆ ಅಂದ್ರೆ, ಇದು ಶ್ರೀಮಂತರ ಕಾಯಿಲೆ ಅಪ್ಪ, ಶ್ರೀಮಂತರು ಬರೋದು, ಇವ್ರಿಗೆ ಯಾಕೆ ಬಂತು ಅನ್ನೋರು. ಈಗ ನೀವು 30 ವರ್ಷ 35 ವರ್ಷ ಚೆಕ್ ಮಾಡಿಸಿ, RBS 250 ಇರುತ್ತೆ, ಹೈಪರ್ ಟೆನ್ಷನ್ BP 140-90 ಇರುತ್ತೆ 30 ವರ್ಷದಲ್ಲಿ. ಲಿಪಿಡ್ ಪ್ರೊಫೈಲ್ ಮಾಡಿಸಿ, ಕೊಲೆಸ್ಟ್ರಾಲ್ 250 ಹೋಗಿರುತ್ತೆ. ಎಲ್ಲಾ ರೀತಿ ಸಂಬಂಧಪಟ್ಟ ಕಾಯಿಲೆಗಳು ಇರುತ್ತೆ. ಒಂದು 15-20 ವರ್ಷದ ಕೆಳಗಡೆ ಹೊಸದುರ್ಗದಲ್ಲಿ ಎಲ್ಲಾದ್ರೂ ನೀವು ಪಾನಿಪುರಿ ಅಂಗಡಿಗಳು, ಫಾಸ್ಟ್ ಫುಡ್ ನೋಡಿದ್ರ? ಸೊ ಈಗ ಬೀದಿಲು ಪಾನಿಪುರಿ ಸಾಯಂಕಾಲ 4 ಅಂದ್ರೆ ಪಾನಿಪುರಿ ತಿನ್ನ ತಪ್ಪು ಅಂತ ನಾನು ಹೇಳಲ್ಲ, ನಾನು ಹೇಳಿದ್ದು ಜೀವನ ಶೈಲಿ ಯಾವ ರೀತಿ ಅಡಾಪ್ಟ್ ಆಗಿದೆ ಅಂತ. ಹಾಗಾಗಿ ಆಧುನಿಕ ಬದುಕಿನಲ್ಲಿ ಮನುಷ್ಯ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಿದ್ದಾರೆ. ಸೊ ಅದಕ್ಕೆ ಉಪಾಯ ಏನು? ಈ ತರ ಕ್ಯಾಂಪ್ಗಳನ್ನ ಅವಾಗ ನಾವು ಮಾಡ್ತಾ ಇದ್ರೆ ಜನಸಾಮಾನ್ಯರಲ್ಲಿ ಏನಾಗುತ್ತೆ, ಒಂದು ಭಾವನೆ ಬರುತ್ತೆ. ಆರಾಮಾಗಿ ಕೂತ್ಕೊಳ್ರಿ, ಬರ್ತಾರೆ ನೋಡ್ತಾರೆ, ನೀಟಾಗಿ ಎಲ್ಲರೂ ನೋಡ್ತಾರೆ, ಸಂಜೆ ಒಳಗೆ ಇರ್ತಾರೆ, ಇಲ್ಲೇ ಆರಾಮಾಗಿ ಕೂತ್ಕೊಳ್ರಿ. ಹಿಂಗಡೆ ಯಾರು ಜಾಸ್ತಿ ಮಾತಾಡೋದು. ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ,
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಾಂಚಿಯವರು, ನಾವು ಇವತ್ತಿನ ವಾತಾವರಣದಲ್ಲಿ ಹೆಚ್ಚು ಇಂಗ್ಲಿಷ್ ಮೆಡಿಸಿನ್ನತ್ತ ಸಾಕಷ್ಟು ಅವಲಂಬಿತರಾಗಿದ್ದೇವೆ. ಆದರೆ ಸ್ವತಃ ಕೀಲು ಮೂಳೆ ತಜ್ಞರಾಗಿರುವ ನಾನೇ ಎಂದಿಗೂ ಪ್ರಕೃತಿ ಚಿಕಿತ್ಸೆಯನ್ನು ಉಪಯೋಗಿಸುತ್ತೇನೆ. ಅಂದ್ರೆ ಯೋಗ, ಧ್ಯಾನ, ಉಪವಾಸ ಇಂತಹ ಚಟುವಟಿಕೆಗಳ ಮೂಲಕ ಪ್ರಕೃತಿ ನೀಡುವಂತಹ ಮಳೆ, ಗಾಳಿ, ಸೂರ್ಯನ ಕಿರಣಗಳು ಇವುಗಳೇ ನಮ್ಮ ದೇಹವನ್ನು ರಕ್ಷಿಸುತ್ತವೆ. ನಾವು ಪ್ರಕೃತಿಯೊಂದಿಗೆ ಹೆಜ್ಜೆ ಹಾಕಿದರೆ ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಾನು ಒಬ್ಬ ಕೀಲುಮೂಳೆ ತಜ್ಞನಾಗಿ ನಾನು ಇಂಗ್ಲಿಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತೇನೆ. ಹೌದಾ? ನಿಮ್ಗೆಲ್ಲರಿಗೂ ಗೊತ್ತಲ್ವಾ, ನಾನು ಇಂಗ್ಲಿಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತೇನೆ. ಆದ್ರೆ ನಾನು ಆರೋಗ್ಯವಾಗಿರೋಕ್ಕೋಸ್ಕರ ನಾನು ಪ್ರಕೃತಿ ಚಿಕಿತ್ಸೆಯನ್ನು ಅನುಸರಿಸ್ತೇನೆ. ಇದಕ್ಕೇನಂತೀವಿ? ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂತಂದ್ರೆ ಇಂಗ್ಲಿಷ್ ಮೆಡಿಸಿನ್, ನ್ಯಾಚುರೋಪತಿ, ಯೋಗ, ಆಯುರ್ವೇದಿಕ್ ಎಲ್ಲ ನಮ್ಮ ಒಂದು ಆರೋಗ್ಯವನ್ನ ನಾವು ತಕ್ಕ ಮಟ್ಟಿಗೆ ಇಟ್ಕೋಬೇಕು ಅಂತಂದ್ರೆ ನಾವು ಇವೆಲ್ಲಗಳನ್ನು ಪಾಲಿಸಲೇಬೇಕು. ಆ ಒಂದು ವಿಚಾರವಾಗಿ ನಾನು ಏನು ಮೊದಲೆಲ್ಲ ಪಾಲಿಸ್ತಾ ಇರಲಿಲ್ಲ ಪ್ರಕೃತಿ ಚಿಕಿತ್ಸೆಯನ್ನ. ಇತ್ತೀಚಿನ ದಿನಗಳಲ್ಲಿ ನಾನು ಪ್ರಕೃತಿ ಚಿಕಿತ್ಸೆಯನ್ನ ಪಾಲಿಸ್ತಾ ಇರೋದಾದ್ರೆ ನಿಮಗೆ ಗೊತ್ತಿರ್ಬೇಕು, ಈಗ ಶಶಿಕಿರಣ್ ಸರ್ ಏನ್ ಹೇಳಿದ್ರು, 8,000 10,000 ಕೊಟ್ಬಿಟ್ಟು ರೂಮಲ್ಲಿ ಹೋಗಿ ಉಪವಾಸ ಮಾಡ್ತಾರೆ ಅಂತೇಳಿ, ಆ ಒಂದು ಲಿಸ್ಟಿಗೆ ನಾನು ಕೂಡ ಸೇರ್ತೀನಿ. ಯಾಕೆಂತಂದ್ರೆ ನಾನು ಕಳೆದ ಹಲವಾರು 4-5 ವರ್ಷಗಳಿಂದ ಪ್ರತಿ ವರ್ಷಕ್ಕೊಂದ್ಸಾರಿ 10 ದಿನ ಆತರ ಕ್ಯಾಂಪ್ಗೆ ನಾನು ಹೋಗ್ತಾ ಇದ್ದೀನಿ. ಯಾಕೆ ನಾನು ನಿಮಗೆ ತಿಳಿಪಡಿಸ್ತೀನಿ ಅಂತಂದ್ರೆ, ಇಲ್ಲಿ ಮುಂದೆ ಕುಂದಿರುವಂತ ಎಲ್ಲಾ ಏನು ಶಿಬಿರಾರ್ಥಿಗಳಿದ್ದಾರೆ ಇವರೆಲ್ಲರೂ ಕೂಡ ನನ್ನ ಪೇಷಂಟ್ಗಳೇ. ಹೌದಾ? ನೀವೆಲ್ಲರೂ ನನ್ನ ಹತ್ರ ಬಂದಾಗ ಕೈ ನೋವು, ಮಂಡಿ ನೋವು, ಕಾಲು ನೋವು ಅಂತ ಬರ್ತೀರಾ. ಅವಾಗ ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ, 1-2 ಮಾತ್ರೆಗಳು ಕೊಡ್ತೀನಿ. ನಾವು ನೀಡೋ ಟ್ರೀಟ್ಮೆಂಟ್ ತಾತ್ಕಾಲಿಕ ಮಾತ್ರ. ಇಂಗ್ಲಿಷ್ ಮೆಡಿಸಿನ್ ಮತ್ತು ತಾತ್ಕಾಲಿಕ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಬಹಳ ಅತ್ಯವಶ್ಯಕವಾಗಿರುತ್ತದೆ. ಆದ್ರೆ ಪ್ರಕೃತಿ ಚಿಕಿತ್ಸೆ ಅನ್ನೋದು ನಮ್ಮ ಜೀವನ ಶೈಲಿ. ಆ ಜೀವನ ಶೈಲಿಯನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದು. ತಾತ್ಕಾಲಿಕ ಪರಿಹಾರ ಬೇರೆ, ಪರಿಹಾರ ಬೇರೆ. ಅದಕ್ಕೆ ಕಾರಣೀಭೂತರಾದ ನಮ್ಮ ಡಾಕ್ಟರ್ ಡಿ ಅವರಿಗೆ ನಾವು ಇವತ್ತು ಅವರನ್ನ ನಾವು ನೆನೆಸಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಂತಹ ಕೃಷ್ಣಮೂರ್ತಿ ಸರ್ ಅವರು, ಅಧ್ಯಕ್ಷರು ಕನ್ನಡ ವಿದ್ಯಾಸಂಸ್ಥೆ, ಈ ಕಾರ್ಯಕ್ರಮದ ಎಲ್ರಿಗೂ ಗಾಂಧಿ ಜಯಂತಿ ಶುಭಾಶಯಗಳನ್ನ ಹೇಳ್ತಾ, ನಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕನಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿಯವರು ಮಾತನಾಡಿ, ಪ್ರಕೃತಿ ಚಿಕಿತ್ಸಾ ಶಿಬಿರ ಈ ಪದಗಳೇ ತಿಳಿಸುವ ಹಾಗೆ ಪ್ರಕೃತಿ ಒಂದು ಆಸ್ಪತ್ರೆ ಇದ್ದಂತೆ. ಈ ಪ್ರಕೃತಿ ನೀಡುವಂತಹ ವಾತಾವರಣದಲ್ಲಿ ನಮ್ಮ ದೇಹವನ್ನು ಧಣಿಸಬೇಕು. ಜೊತೆಗೆ ಇಂದಿನ ಇಂಗ್ಲಿಷ್ ಚಿಕಿತ್ಸೆಗಿಂತ ಇಂತಹ ಶಿಬಿರಗಳು ಹೆಚ್ಚು ಆಯೋಜನೆ ಆಗುವ ಮೂಲಕ ಪ್ರಕೃತಿಯ ಚಿಕಿತ್ಸೆಯ ಉಪಯೋಗವನ್ನು ಪ್ರತಿಯೊಬ್ಬ ಸಾರ್ವಜನಿಕನ ಮನೆ ಬಾಗಿಲು ತಲುಪುವಂತಾಗಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಡಾಕ್ಟರ್ ಬಾಹುಬಲಿ ಅವರು ಇಂಥ ಒಂದು ಕಾರ್ಯಕ್ರಮವನ್ನ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ತುಂಬಾ ಇಷ್ಟವಾದಂತ ಸಾರ್ವಜನಿಕರ ಸಮಸ್ಯೆಗಳು ಬಗೆಹರಿತಕ್ಕಂತ, ಸಾರ್ವಜನಿಕರನ್ನ ಇಲ್ಲಿಗೆ ಬರಮಾಡಿಕೊಂಡು ವಿವಿಧ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿಂದ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ನಿಜಕ್ಕೂ ಅವ್ರು ಮಾಡ್ತಕ್ಕಂಥ ಕೆಲಸ ಪ್ರಶಂಸನೀಯ ಅಂತಂದ್ರೆ ತಪ್ಪಾಗ್ಲಾರ್ದು. ಅದನ್ನ ಚಪ್ಪಾಳೆ ಮುಖಾಂತರ ನೀವು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಂಥ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ನೀವೆಲ್ಲರಿಗೂ ಸಹ ಯಾವುದೋ ಬಹಳ ರೀತಿಯಲ್ಲಿ ಸಹಕಾರಿಯಾಗ್ತದೆ. ಅವ್ರು ಹೇಳಿದ್ರು ಅವ್ರ ಭಾಷಣದಲ್ಲಿ, ನೀವೇನು ಊಟ ತಗೊಳ್ತಿರೋ ಅದ್ರ ಮೇಲೆ ನಿಮ್ ಕಾಯಿಲೆ ನಿರ್ಣಯ ಆಗುತ್ತೆ ಅಂತ. ಅದೇ ರೀತಿ ಊಟ ವ್ಯತ್ಯಾಸ ಆದ್ರೆ ಅವಾಗ ನಿಮಗೆ ಎಲ್ಲಾ ಚಿಕಿತ್ಸೆಗಳು ಅವಶ್ಯ ಆಗ್ತದೆ. ಇಂಥ ನುಡಿಗಳನ್ನ ಎಲ್ಲ ಕಡೆ ಸಿಗಲ್ಲ.
ನಮ್ಮ ರೈತಾಪಿ ಜನಕ್ಕೆ ಇರ್ಬೋದು, ಊಟದ ಅರಿವಿಲ್ಲದೆ ಊಟ ಮಾಡಬೇಕಾದ್ರೆ ವ್ಯತ್ಯಾಸಗಳು ಬಹಳಷ್ಟು ಆಗ್ತವೆ. ಆದ್ರೆ ಅದನ್ನ ಅರಿತು ನಡೆದರೆ ಖಂಡಿತ ಯಾವುದೇ ಚಿಕಿತ್ಸೆಗಳು ಅವಶ್ಯಕತೆ ಬೀಳೋದಿಲ್ಲ. ಇಂಥ ಒಂದು ಪ್ರಕೃತಿ ಚಿಕಿತ್ಸೆಯನ್ನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ನಡೆಸೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ಕಂಡುಕೊಳ್ಳುವ ಮುಖಾಂತರ ನಮ್ಮ ಗ್ರಾಮಗಳಲ್ಲಿರ್ಬೋದು, ಊರುಗಳಲ್ಲಿರ್ಬೋದು ಯೋಗ ಇವನ್ನೆಲ್ಲವೂ ತಿಳಿಸುವ ಮುಖಾಂತರ ಅಲ್ಲಿಯವರ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಇದು ದಾರಿದೀಪ ಆಗ್ತದೆ. ನಾವು ತಿಂತಕ್ಕಂಥ ಆಹಾರ ತಪ್ಪಾಗಿದ್ರೆ ಔಷಧದ ಯಾವುದೇ ರೀತಿ ಪ್ರಯೋಜನವಿರಲ್ಲ. ನಾವು ತಿಂತಕ್ಕಂಥ ಆಹಾರ ಸರಿಯಾಗಿದ್ರೆ ಆವಾಗ ಔಷಧದ ಅವಶ್ಯಕತೆ ಇರಲ್ಲ. ನಾನು ಹೇಳ್ತಕ್ಕಂಥ ಈ ಒಂದು ಅರ್ಥ ಬಹಳ ಮುಖ್ಯವಾದದ್ದು. ಅರ್ಥ ಆಯ್ತಾ? ಈ ಕೇರಳದಲ್ಲಿ ಒಬ್ಬ ಫೇಮಸ್ ಕ್ಯಾನ್ಸರ್ ನ್ಯೂರೋ ಸರ್ಜನ್ ಇರ್ತಾನೆ. ಆ ವ್ಯಕ್ತಿಗೆ ಏನಾಗ್ತದೆ? ಕ್ಯಾನ್ಸರ್ ಆಗ್ತದೆ. 20 ವರ್ಷ ಮೆಡಿಸಿನ್ಸ್ ತಗೋತಾನೆ, 5 ವರ್ಷ ಕೀಮೋಥೆರಪಿ ತಗೋತಾನೆ, ಇನ್ನು 5 ವರ್ಷ ರೇಡಿಯೇಷನ್ ಥೆರಪಿ ಸರ್ಜರಿ ಹೋಗ್ತಾನೆ. ಆದ್ರೂ ಕೂಡ ಆ ವ್ಯಕ್ತಿ ಸಾಯ್ತಾನೆ. ಯಾಕಂತಂದ್ರೆ ತಿಂತಕ್ಕಂಥ ಆಹಾರ ಪದ್ಧತಿ, ಬದುಕ್ತಕ್ಕಂಥ ಜೀವನ ಶೈಲಿ, ಆಮೇಲೆ ಮಾಡ್ತಕ್ಕಂಥ ಕಾರ್ಯ. ಯಾವಾಗ ಆ ವ್ಯಕ್ತಿ ಆ ಒಂದು ಸರಿಯಾದ ರೀತಿಯಲ್ಲಿ ಆಹಾರ ಪದ್ಧತಿಯನ್ನ ಬೆಳವಣಿಗೆ ತಿಂತ ಹೋಗ್ತಾನೆ, ಮಾಡ್ತಕ್ಕಂಥ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ, ಆವಾಗ ಆ ಒಬ್ಬ ವ್ಯಕ್ತಿಗೆ ಆರೋಗ್ಯ 100% ಆಗಿ ಸಿಗುತ್ತೆ. ಪಂಚಮಹಾಭೂತಗಳನ್ನ ಒಳಗೊಂಡಂತ ಈ ನಮ್ಮ ದೇಹಕ್ಕೆ ಅದೇ ಪಂಚಮಹಾಭೂತಗಳಿಂದಲೇ ಚಿಕಿತ್ಸೆಯನ್ನು ನೀಡತಕ್ಕಂತಹ, ಸರಳವಾಗಿರ್ತಕ್ಕಂತಹ, ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂತಹ, ಆ ಒಂದು ರೋಗವನ್ನ ಬೇರೆ ಸಮೇತ ಕಿತ್ತಾಕ್ತಕ್ಕಂತಹ, ಆ ಒಂದು ರೋಗಕ್ಕೆ ನಾವೇನ್ ಮಾಡ್ತಾ ಇದೀವಿ, ಆ ಒಂದು ರೋಗದ ಮೂಲ ಲಕ್ಷಣವನ್ನ ಕಂಡುಹಿಡಿದು ಚಿಕಿತ್ಸೆ ನೀಡತಕ್ಕಂತ ಒಂದೇ ಸಿಸ್ಟಮ್ ಯಾವುದು ಅಂತಂದ್ರೆ ಅದು ಯೋಗ ಮತ್ತು ನ್ಯಾಚುರೋಪತಿ ಸಿಸ್ಟಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಮನ್ ಆಗಿ ಜನರಲ್ ಆಗಿ ಯೋಗ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇರಲ್ಲ. ಯಾಕಂತಂದ್ರೆ ನುರಿತ ವೈದ್ಯರಿಂದ, ನುರಿತ ಥೆರಪಿಸ್ಟ್ ಗಳಿಂದ ಯೋಗ ಮಾಡೋದ್ರಿಂದ ನಿಮಗೆ ಬಹಳ ಉಪಯೋಗ ಆಗ್ತದೆ. ಈ ಒಂದು ಕ್ಯಾಂಪ್ ನಾವು ಕಂಡಕ್ಟ್ ಮಾಡಿರೋದು ಈ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ. ಈ ತರ ಕ್ಯಾಂಪ್ ಏನಾಗ್ತಾ ಇರ್ತವೆ, ಪ್ರತಿ ವರ್ಷ ಪ್ರತಿ ತಿಂಗಳು ಕಂಟಿನ್ಯೂ ಆಗ್ತಾ ಇರ್ತವೆ. ಅಥವಾ ಹೊಟ್ಟೆ ಉಗುರ್ತಾ ಇದೆ, ಇದೆಲ್ಲ ಒಂದು ಆಮ್ಲ ಪಿತ್ತದ ಲಕ್ಷಣಗಳು. ಅಥವಾ ತಲೆನೋವು ಬರ್ತಕ್ಕಂಥದ್ದು, ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರ್ತಕ್ಕಂಥದ್ದು, ಮಲಬದ್ಧತೆ ಆಗ್ತಕ್ಕಂಥದ್ದು, ಅಂತಂದ್ರೆ ಸರಿಯಾಗಿ ಮಲ ವಿಸರ್ಜನೆ ಆಗದೆ ಇರ್ತಕ್ಕಂಥದ್ದು, ಅಥವಾ ಮಲದಲ್ಲಿ ರಕ್ತ ಬರ್ತಕ್ಕಂಥದ್ದು. ಅದಕ್ಕೆ ನಾವು ಎದುರಬಾರದು. ಈಗ ಬಾಹುಬಲಿ ಡಾಕ್ಟರ್ ಹೇಳಿದ್ರು, ತಾಲೂಕು ವೈದ್ಯಾಧಿಕಾರಿಗಳು ಹೇಳಿದ್ರು, ಏನೆಲ್ಲ ಎಲ್ಲವೂ ಏನಪ್ಪಾ ಅಂತಂದ್ರೆ ಒಂದೇ ಸಣ್ಣ ಉತ್ತರ ಏನಪ್ಪಾ ಅಂತಂದ್ರೆ ನಮ್ಮ ಆಹಾರದ ಮೇಲೆ ನಾವು ಜಾಸ್ತಿ ವಿಚಾರವನ್ನ ಮಾಡ್ಬೇಕು. ಇನ್ನೇನು ಮಾಡಬಾರ್ದು. ನಮ್ಮ ಆಹಾರವನ್ನ ಹೇಗೆ ತಿನ್ಬೇಕು, ಅದು ಎಷ್ಟು ಜೀರ್ಣ ಆಗ್ತದೆ, ನನ್ನ ಕಾರ್ಯ ಹೇಗಿದೆ, ನನ್ನ ದೈನಂದಿನ ಚಟುವಟಿಕೆ ಎಷ್ಟಿದೆ. ಈಗ ಒಂದೇ ಚೇರ್ ಮೇಲೆ ನಾನು ಕೂತು ಕೆಲಸ ಮಾಡ್ಬೇಕಾದ್ರೆ, ಒಂದು ಫ್ಯಾನ್ ಕೆಳಗಡೆ ಕೂತಿದ್ರೆ ನನಗೆ ಒಂದು ದೋಸೆ ಸಾಕಾಗ್ತದೆ, ಅದಕ್ಕೆ ಒಂದು ಸ್ವಲ್ಪ ತರಕಾರಿದು ಪಲ್ಯ ಸಾಕು, ಅಥವಾ 2 ಬೇಕಾದ್ರೆ. ಇಲ್ಲಪ್ಪ ಮನೇಲಿ ಚೆನ್ನಾಗಿ ರುಚಿಯಾಗಿದೆ, ಇಲ್ಲ ಒಂದು ಹೋಟ್ಲಿಗೆ ಹೋದ್ವಿ ಚೆನ್ನಾಗಿ ರುಚಿಯಾಗಿದೆ, 10 ಇಡ್ಲಿ ತಿನ್ನೋಣ, ಅದು ನಿಮ್ಮ ಕಾರ್ಯಕ್ಕೆ ಬೇಕಾ ಬೇಕು. ಇದನ್ನ ನಾವು ವಿಚಾರವನ್ನ ಮಾಡ್ಬೇಕು. ನಮ್ಮ ಆಹಾರದ ಮೇಲೆ ನಾವು ವಿಚಾರವನ್ನ ಮಾಡ್ಬೇಕು. ಅದೇ ಈಗ ಮಹಾತ್ಮ ಗಾಂಧಿ ಅವರು ಹೇಗೆ ಓಪನ್ ಮಾಡಿದ್ರಪ್ಪ ಅಂತಂದ್ರೆ, ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಂದು ಟ್ರೀಟ್ಮೆಂಟ್ ಪದ್ಧತಿ ಆಗಬೇಕು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಡಾಕ್ಟರ್ ವಿ ವೀರೇಂದ್ರ ಕೂಡ ಇದು ಎಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಸಿಗ್ಲೇಬೇಕು ಅಂತ ಹೇಳಿ ಶಾಂತಿವನ ಅಂತ ಒಂದು ಪ್ರಕೃತಿ ಧಾಮವನ್ನ ಧರ್ಮಸ್ಥಳದಲ್ಲಿ ತೆರೆದು ಸೊ ಇದು ರೇಸಿನ್ಸ್ ಅಲ್ಲೂ ಐರನ್ ಕಂಟೆಂಟ್ ನ ಇಂಪ್ರೂವ್ ಮಾಡೋ ಒಂದು ಅಂಶ ಇರುತ್ತೆ. ಸೊ ಅದರಿಂದ ರೇಸಿನ್ ವಾಟರ್, ರೇಸಿನ್ಸ್ ನ ತಿನ್ಬೇಕು ಅಂತ ಹೇಳ್ತೀವಿ.
ಇನ್ನು ಅನೆಮಿಕ್ ಆಗ್ತಾ ಹೋದ್ರೆ ಯಾವ ತರ ಬಾಡಿ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ನಿಮಗೆ ರಕ್ತ ಇರಲ್ಲ, ಫಾರ್ ಎಕ್ಸಾಂಪಲ್ ನನಗೆ ರಕ್ತ ಇಲ್ಲ, ಪೇಲ್ ಆಗಿ ಕಾಣಿಸ್ತೀವಿ, ಏರ್ ಫಾಲ್ ಇರುತ್ತೆ, ಐಸ್ ಎಲ್ಲ ಡೈಲೇಟ್ ಆಗುತ್ತೆ, ಅಂದ್ರೆ ಕಣ್ಣೆಲ್ಲ ಹೊರ ಬಂದಂಗೆ ಅನ್ಸುತ್ತೆ ನಿಮಗೆ. ಯಾಕಂದ್ರೆ ಸ್ಕಿನ್ ಎಲ್ಲ ಪೇಲ್ ಆಗ್ತಾ ಹೋದ್ರೆ ಯೂಶಲಿ ಈ ಪಾರ್ಟ್ ಹೊರ ಕಾಣ್ತಾ ಹೋಗುತ್ತೆ. ಒಟ್ಟಾರೆ ಇದೇ ವೇಳೆ ಮಾತನಾಡಿದ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಹುಬಲಿ ಎಂಎಸ್ ಅವರು ಮಾತನಾಡಿದ್ದು, ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಇಂದು ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನ ಈ ತಾಲೂಕಿನ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದಲೇ ಆಯೋಜನೆ ಮಾಡಿರುವುದು ನಮ್ಮ ಕಡೆಗೆ ಹೆಮ್ಮೆ ಇದೆ. ಜೊತೆಗೆ ಶಿಬಿರಕ್ಕೆ ತಾಲೂಕಿನ ನಾನಾ ಭಾಗದ ಜನತೆ ಆಗಮಿಸಿದ್ದು, ಈ ವೇದಿಕೆಯಲ್ಲಿ ಹಲವು ವಿಭಾಗದ ವೈದ್ಯರಿದ್ದಾರೆ. ಈ ವೈದ್ಯರಿಂದಲೇ ಪ್ರಕೃತಿ ಚಿಕಿತ್ಸೆಯ ಗುಟ್ಟನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಪ್ರಕೃತಿಯ ಮಡಿಲಿನಲ್ಲಿ ನಿಮ್ಮ ಆರೋಗ್ಯದ ಗುಟ್ಟನ್ನ ಕಂಡುಕೊಳ್ಳಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದು, ವಿವಿಧ ಇಲಾಖೆಯ ಅತಿಥಿ ಗಣ್ಯರು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ.